ದೀಪಾವಳಿ ಆಗೋಕ್ಕಿಂತ ಮುಂಚೆ ಒಳಗಡೆ ಹೋದ್ರಿ, ಕಾರ್ತಿಕ ಮಾಸಕ್ಕೆ ಹೊರಗಡೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಏನಿಲ್ಲ ಸರ್, ಒಂದು 6 ವಾರ ಇದ್ದೆ, ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು, ಆಚೆ ಬಂದೆ. ಓಕೆ, ನಿಮ್ಮನ್ನು ನೋಡಿದಾಗೆಲ್ಲ ನಿಮ್ಮ ಹಾಸ್ಯಗಳೇ ನೆನಪಾಗ್ತಾ ಇತ್ತು ನಮಗೆ. ನಾವು ನೆನೆಸ್ಕೊಂಡು ನಗ್ತಾ ಇದ್ರಿ. ಒಂದಷ್ಟು ಕಚಗುಳಿ ಕೊಡುವಂತಹ ಮಾತುಗಳು, ಕಚಗುಳಿ ಕೊಡುವಂತಹ ಡಬಲ್ ಮೀನಿಂಗು, ಪಡ್ಡೆ ಹುಡುಗರಿಗೆ ಇಷ್ಟ ಆಗೋಂಥ ಡಬಲ್ ಮೀನಿಂಗ್ ಇರ್ತಿತ್ತು. ಚಂದ್ರಪ್ರಭ ಒಳಗಡೆ ಹೋಗಿದ್ದಾರಪ್ಪ, ಈ ಬಾರಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲೋ ಒಂದು ಕಡೆ ಕಡಿಮೆ ಆಯ್ತಾ ಅಂತ ನಮ್ಮ ಭಾವನೆ. ಏನಂತೀರಿ? ನೋಡಿ ಸರ್, ಈಗ ಬಿಗ್ ಬಾಸೇ ಬೇರೆ ಮತ್ತು ನಮ್ಮ ಕಾಮಿಡಿ ಸ್ಟೇಜೇ ಬೇರೆ. ಇಲ್ಲಿ ಕಾಮಿಡಿ ಸ್ಟೇಜು ಅಂತ ಅಂದ ತಕ್ಷಣ ಗಿಚ್ಚಿಗಳಲ್ಲಿ ನಮಗೆ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ. ಒಂದು 30 ನಿಮಿಷ ಸ್ಟೇಜ್ ಮೇಲೆ ಒಂದು ಸ್ಕ್ರಿಪ್ಟ್ ಅಂತಿರುತ್ತೆ. ನಾವು ಒಂದು 30 ನಿಮಿಷ ಹೋಗಿ ಆ ಪಾತ್ರಕ್ಕೆ ಬೇಕಾದಂತಹ ವೇಷಭೂಷಣಗಳನ್ನ ತೊಟ್ಕೊಂಡು ಒಂದು ಹಾಸ್ಯ ಮಾಡ್ತೀವಿ. ಅದರಿಂದ ಅದು ಮುಗ್ದಾದ್ಮೇಲೆ ಆಚೆ ಬಂದ ತಕ್ಷಣ ನಾವು ಹೇಗಿರ್ತೀವಿ ನಿಜ ಜೀವನದಲ್ಲಿ ಆಗಿರ್ತೀವಿ. ಈಗ ಬಿಗ್ ಬಾಸ್ ಅಂತ ಹೇಳಿದ್ಮೇಲೆ ನಮ್ಮ ನಿಜ ಜೀವನದಲ್ಲಿ ನಾವು ಹೇಗೆ ನಮ್ಮ ವ್ಯಕ್ತಿತ್ವ ಇರುತ್ತೆ ಹಾಗೆ ಇರುವಂತಹ ಅದು ವೇದಿಕೆ. ಅದರಿಂದ ನಾನು ಹೊರಗಡೆ ಹೇಗಿದ್ನೋ ಅಲ್ಲೂ ಹಾಗೇ ಇದ್ದೆ.